ಅವ್ರು ಎಷ್ಟು ಹೊರಗಡೆ ಜನ ಇಷ್ಟೋ ನಮ್ಮ ಫ್ಯಾಮಿಲಿ ಅನ್ನೋಂದ್ರು ಅಷ್ಟು ಜೀವ ಇತ್ತು ಅವ್ರಿಗೆ. ಫ್ಯಾಮಿಲಿ ಮ್ಯಾನ್ ಆಗು ಇದ್ರು ಅವರು. ಎಷ್ಟು ಖುಷಿ ಅಂತ ಅಂದ್ರೆ, ಖುಷಿ ವಿಚಾರ ಅಂತ ಅಂದ್ರೆ ಇಡೀ ಊರಿನ ಜನ ಬಂದು ನೋಡಿದ್ದಾರೆ ಮಗುನ. ಸ್ಪೆಷಲ್ ಮೂಮೆಂಟ್. ಸಾಹೇಬ್ರಿಗೆ ಹೆಣ್ಕೂಸು ಸುಟ್ಟಿದ್ಯಂತೆ, ಹೆಣ್ಕೂಸು ಸುಟ್ಟಿದ್ಯಂತೆ ಅಂತ. ಎಷ್ಟು ಇವ್ರನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಹಬ್ಬ. ನನ್ಗೆ ಅವತ್ತು ಗೊತ್ತಾಗೋಯ್ತು, ನಿಜವಾಗ್ಲೂ ಬಹಳ ಖುಷಿ ಆಗೋಯ್ತು. ಸಂಪಾದನೆ ಸಾಹೇಬ್ರು. ಅಯ್ಯೋ ಇವ್ರಿಗೆ ಇದಕ್ಕ ಇವ್ರು ಇಷ್ಟೊಂದು ನನ್ನ ಜನ ಅನ್ನೋದು. ಬೆಳಗ್ಗೆ 7 ಗಂಟೆಗೆ ಬೇರೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡು ಬಂದು 7 ಗಂಟೆಗೆ ಕಾಯ್ತಾ ಇರೋರು ಇವ್ರಿಗೆ. ಅದು ಎಂಥ ಸಮಸ್ಯೆಗಳನ್ನ ತರ್ತಾ ಇದ್ರು, ಎಂತೆಂಥ ಸಮಸ್ಯೆಗಳು ತರ್ತಾರೆ ಅನ್ನೋದ್ರ ಜೊತೆಗೆ ಗಂಡ ಹೆಂಡತಿ ಜಗಳನ್ನೆಲ್ಲ ಇವ್ರ ಹತ್ರ ಬಗೆಹರಿಸ್ಕೊಳಕ್ ಬರ್ತಾರೆ. ಪರ್ಸನಲ್ಗಳೆಲ್ಲಾನು. ನಾನು ಬೆಳಗ್ಗೆ ಎದ್ದು ಬಾಕಲ್ ತೆಗೆದು ನೋಡಿದ್ರೆ ಕಾಂಪೌಂಡ್ ಫುಲ್ ಜನ. ಯಾರಾದ್ರೂ ಅಳೋದು ಕಂಡ್ರೆ ಇವ್ರಿಗೆ ಇಷ್ಟ ಇದೆ. ನನಗಿಂತ ಸಮಸ್ಯೆ ಇದೆ, ನನಗೆ ಮಾಡ್ಕೊಡಿ ಸಾಹೇಬ್ರೆ ಅಂತ ಕೇಳು ಮಾಡ್ಬೋದು. ಅಳೋದು, ಅವ್ರಿಗೆ ಕಾಲಿಗೆ ಬೀಳೋದು, ಹೊತ್ಕೊಂಡು ಇದೆಲ್ಲ ಹೇಳೋದು ಅವ್ರಿಗೆ ಇಷ್ಟ ಆಗ್ತಾ ಇರ್ತಾರೆ. ನೂರೊಂದು ನೆನಪು. ಅವರು ಹುಟ್ಟುವಂತ ಸಂದರ್ಭ ಎಲ್ಲಿ ಹುಟ್ಟಿದ್ದು? ಸಾಹೇಬ್ರ ಅವಾಗ ಎಲ್ಲಿ ಇದ್ರು ಡ್ಯೂಟಿಲಿ? ಅವಳು ಮೈಸೂರಿನಲ್ಲಿ ಹುಟ್ಟಿದ್ದು. ಓಕೆ. ಅವಾಗ ನಾನು ನಮ್ಮ ತಾಯಿ ಮನೆಯಲ್ಲಿದ್ದೆ. ಇವರು ಅವಾಗ ಅಸಿಸ್ಟೆಂಟ್ ಕಮಿಷನರ್ ಟ್ರೈನಿಂಗಲ್ಲಿ ಇದ್ದರು. ಅಲ್ಲೇ ಅವಳು ಹುಟ್ಟಿದ್ಲು. ಅದಾದಮೇಲೆ ನನ್ನ 2ನೇ ಮಗಳು ಅಂಕುರ. ಆವಾಗ ನಾನು ಒಂದು 5 ತಿಂಗಳು ಗರ್ಭಿಣಿ. ಅವಾಗ ಯಾದಗಿರಿಗೆ ಪೋಸ್ಟಿಂಗ್ ಆಗುತ್ತೆ. ಓಕೆ. ಅಲ್ಲಿ ಹೋದಾಗ ನನಗೂ ಎಲ್ಲ ಅದು ಗೊತ್ತಲ್ಲ, ಅದು ಒಂದು ಸ್ಮಾಲ್, ನಾಟ್ ವೆರಿ ಡೆವಲಪ್ಡ್ ಅವತ್ತಿಗೆ. ಆವಾಗ ಹೋದಾಗ ಅಲ್ಲಿ ಎಲ್ಲರೂ ಹೇಳಿದ್ರು, ಸರ್ ಅಮ್ಮವ್ರನ್ನ ಬ್ಯಾಂಗ್ಳೂರ್ ಕಳಿಸ್ಬಿಡಿ, ಇಲ್ಲ ಅಂದ್ರೆ ಅವ್ರ ಅಮ್ಮನ ಮನೆಗೆ ಕಳಿಸ್ಬಿಡಿ, ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ ಅಂತೆಲ್ಲ ಹೇಳಿದ್ರು. ನಾನು ಇದ್ರ ಕಡೆ ತುಂಬ ಸಲನೂ ಹೇಳಿದ್ದೀನಿ, ಬಹುಶಃ ಅವರು ಹೇಳಿರ್ಬೋದು ಅನ್ಸುತ್ತೆ, ಸಾಹೇಬ್ರು ಹೇಳಿರ್ಬೋದು. ಅಲ್ಲಿ ನಾನು ಹೋದಾಗ ಎಲ್ಲೋ ಹೇಳಿದ್ರು. ಆಮೇಲೆ ಇವ್ರು ಕೇಳಿದ್ರು, ಏನ್ರಿ ಇಲ್ಲಿರೋರಿಗೆಲ್ಲ ಎಲ್ಲಿ ಡೆಲಿವರಿ ಆಗುತ್ತೆ, ಇಲ್ಲೇ ಆಗುತ್ತೆ ಅಲ್ವಾ ಅಂತ ಕೇಳಿದ್ರು. ಹೌದು ಸರ್, ಇಲ್ಲೇ ಆಗುತ್ತೆ, ಇಲ್ಲಿ ಬೇರೆ ಅಮ್ಮವ್ರಿಗೆ ಇಲ್ಲಿ ಯಾವುದೂ ವ್ಯವಸ್ಥೆ ಇರಲ್ಲ ಅನಿಸುತ್ತೆ ಅಂತೆಲ್ಲ ಹೇಳಿದ್ರು. ಆದರೂ ಇವರು ಏನೂ ಅಂದ್ಕೊಳ್ಳಿಲ್ಲ. ಅಲ್ಲೊಂದು ಗೌರ್ಮೆಂಟ್ ಆಸ್ಪತ್ರೆ ಇತ್ತು, ಅಲ್ಲಿ ಯಾರೂ ಡಾಕ್ಟ್ರು ಬರ್ತಾನೆ ಇರಲಿಲ್ವಂತೆ ಸರಿಯಾಗಿ. ಅದೇನು ಮೇಂಟೆನೆನ್ಸೇ ಇರಲಿಲ್ಲ. ಅದನ್ನೆಲ್ಲ ಹೋಗಿ ಅದೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗೆಲ್ಲ ಮಾಡಿಸಿದ್ರು. ಆಮೇಲೆ ಹೊಸ್ದಾಗಿ ಒಂದು ರೂಮೆಲ್ಲ ರೆಡಿ ಮಾಡಿಸಿದ್ರು. ಆಮೇಲೆ ಅಷ್ಟರಲ್ಲಿ ಒಂದು 6 ಮಂತ್ಸ್ ಮತ್ತೆ ನಂದು ಡೆಲಿವರಿ ಟೈಮ್ ಬಂತು. ಆವಾಗ ಅದೆಲ್ಲ ರೆಡಿ ಮಾಡಿದ್ಮೇಲೆ ಅಲ್ಲಿ ಜನ ಎಲ್ಲ ಇಲ್ಲ ಸರ್ ಅಮ್ಮವ್ರದ್ದೇ ಫಸ್ಟ್ ಇಲ್ಲಿ ಡೆಲಿವರಿ ಆಗಬೇಕು ಅಂತ ಅಲ್ಲಿ ಅವರದೆಲ್ಲ. ಅಷ್ಟರಲ್ಲಿ ಇವರು 6 ತಿಂಗಳಲ್ಲೇ ಅಷ್ಟು ಫೇಮಸ್ ಬೇರೆ ಆಗ್ಬಿಟ್ಟಿತ್ತು. ಅಲ್ಲಿ ಎಲ್ಲ ಅಷ್ಟು ಒಳ್ಳೆ ಕೆಲಸಗಳು ಮಾಡಿ ಆ ದಿನದ ನೆನಪು ನನಗಿನ್ನೂ ತುಂಬ ಚೆನ್ನಾಗಿದೆ. ನನ್ನ ಮೊದಲೇ ಮಗಳು ಇನ್ನೂ ಚಿಕ್ಕವಳು, 1 ವರ್ಷ ಅವಳಿಗಷ್ಟೇ. ನಮ್ಮತ್ತೆ ನಾನು 9 ಗಂಟೆಗೆ ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗುತ್ತೆ ರಾತ್ರಿ. ಅವಾಗ ಜೀಪ್ ಇವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಜೀಪ್ ಕೊಟ್ಟಿರ್ತಾರೆ. ಇದ್ರು. ನನಗೆ ಸ್ವಲ್ಪ ಸಾಯಂಕಾಲ 7 ಗಂಟೆಯಿಂದನೇ ನನಗೆ ಒಂಥರ ಆಗಕ್ಕೆ ಶುರುವಾಗಿದೆ. ನಾನು ಅವಾಗೆಲ್ಲ ಎಲ್ಲಿ ಮೊಬೈಲ್ ಇಲ್ವಲ್ಲ, ತಕ್ಷಣ ಫೋನ್ ಮಾಡೋದಕ್ಕೆ ಅವ್ರು ಬರೋದನ್ನೇ ಕಾಯ್ತಾ ಇದ್ದೆ. ಆಮೇಲೆ ನಮ್ಮ ಕೆಲಸದಮ್ಮ ಇದ್ಲು, ಅವಳು ಏನೋ ಸ್ವಲ್ಪ ನನಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ಲು. ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡಿದ್ರೆ ಜೀಪ್ ಸೌಂಡ್ ಆಯಿತು, ಸಾಹೇಬ್ರು ಬಂದರು ಅಂತ ಗೊತ್ತಾಯಿತು. ನೋಡಿದ್ರೆ ಎಲ್ಲಿ ಅಷ್ಟರಲ್ಲೆಲ್ಲ ಫುಲ್ ಕಾಂಪೌಂಡ್ ತುಂಬ ಜನ ಎಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. 9 ಗಂಟೆ ಆಗಿದೆ. ನಾನು ಒಳಗಡೆ ಬರ್ತಾರೆ ಅಂತ ಅನ್ಕೊಂತ ಕಾಯ್ತಾನೇ ಇದ್ದೀನಿ. ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಆಮೇಲೆ ನನಗೂ ನೋಡೋಷ್ಟು ನೋಡಿದೆ, ತಡೆಯೋಷ್ಟು ತಡ್ಕೊಂಡೆ. ಏನಿದು ಬರ್ತಾನೆ ಇಲ್ಲ, ಇವರು ಒಳಗಡೆ ಬರ್ತಾನೆ ಇಲ್ಲ, ಇನ್ನೂ ಆ ಜನಗಳ ಮಧ್ಯೆನೇ ನಿಂತಿದ್ದಾರಲ್ಲ, ಬರ್ತಾನೆ ಇಲ್ಲ ಅಂತ. ಕೊನೆಗೂ ಆಮೇಲೆ ಇವ್ರು ಯಾರೋ ಕೆಲಸದವ್ರು ಹೋಗಿ ಹೇಳಿದ್ರು ಅನಿಸುತ್ತೆ. ಆಮೇಲೆ ತಕ್ಷಣವೇ ಇಲ್ಲ, ಅದು ನಾನು ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಎಷ್ಟು ಹೊರಗಡೆ ಜನ ಇಷ್ಟೋ ನಮ್ಮ ಫ್ಯಾಮಿಲಿ ಅನ್ನೋಂದ್ರು ಅಷ್ಟು ಜೀವ ಇತ್ತು ಅವ್ರಿಗೆ. ಫ್ಯಾಮಿಲಿ ಮ್ಯಾನ್ ಆಗು ಇದ್ರು ಅವರು. ಆಮೇಲೆ ತಕ್ಷಣ ಬಂದ್ಬಿಟ್ಟು ಹೋದ್ರು. ಅದೇ ಡಾಕ್ಟ್ರ್ ಹೇಳಿದ್ನಲ್ಲ,
ಅವ್ರ ಪಾಪ ಅವ್ರು ಹೋಗೇ ಬ್ಯಾಂಗ್ಳೂರ್ನಲ್ಲಿ ಇದ್ದಿದ್ದವರು, ಸ್ವಲ್ಪ ಆಲ್ರೆಡಿ ಆವಾಗಲೇ ಅವ್ರಿಗೆ ಏಜ್ ಆಗಿತ್ತು, ಇವಾಗ ಏನು ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ. ಅವ್ರು ಹೋಗೇ ಇರಲಿಲ್ಲ, ಅಲ್ಲೇ ಇದ್ದರು, ಕ್ವಾರ್ಟರ್ಸ್ನಲ್ಲೇ ಉಳ್ಕೊಂಡಿದ್ರು. ಆಮೇಲೆ ತಕ್ಷಣ ಹೋದ್ವಿ, ಆಮೇಲೆ ಡೆಲಿವರಿ ಆಯಿತು. ಎಷ್ಟು ಖುಷಿ ಅಂತ ಅಂದರೆ, ಖುಷಿ ವಿಚಾರ ಅಂತ ಅಂದರೆ, ಇಡೀ ಊರಿನ ಜನ ಬಂದು ನೋಡಿದ್ದಾರೆ ಮಗುನ. ನೋಡಿ ಇಂಥ ಸ್ಪೆಷಲ್ ಮೂಮೆಂಟ್. ಸಾಹೇಬ್ರಿಗೆ ಹೆಣ್ಕೂಸು ಹುಟ್ಟಿದೆಯಂತೆ ಅಂತ ನನಗೆ ಅಷ್ಟು ನಾನು ಅವತ್ತೇ ಫಸ್ಟು ಆಚೆ ಬಂದಿರೋದು ಅನಿಸುತ್ತೆ ಬಹುಶಃ. ನಾನು ಪ್ರೆಗ್ನೆಂಟ್ ಒಳಗಡೆ ಇದ್ದೆ, ಅಲ್ಲೆಲ್ಲೂ ನಾನು ಅದೊಂದು ಚಿಕ್ಕ ಊರು, ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ, ಏನೂ ನೋಡೇ ಇಲ್ಲ ಊರಲ್ಲಿ, ಏನೂ ಗೊತ್ತಿಲ್ಲ. ಡಾಕ್ಟ್ರೇ ಬಂದು ಮನೆಗೆ ಚೆಕಪ್ ಮಾಡ್ತಾಯಿದ್ರು, ಅದೆಲ್ಲ ಇತ್ತಲ್ಲ. ನಾನು ಅಲ್ಲ ಹೋಗಿ ಆ ಜನಗಳನ್ನ ನೋಡಿ, ಅವತ್ತು ಅವ್ರು ಬಂದು ನನ್ನನ್ನು ನೋಡಿದ್ರಲ್ಲ ಎಲ್ಲರೂ, ಆ ಮಗುನ ಮತ್ತು ನನ್ನನ್ನು, ಎಷ್ಟು ಇವ್ರನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಹಬ್ಬ. ನನ್ಗೆ ಅವತ್ತು ಗೊತ್ತಾಗೋಯ್ತು, ನಿಜವಾಗ್ಲೂ ಬಹಳ ಖುಷಿ ಆಗೋಯ್ತು. ಸಂಪಾದನೆ ಸಾಹೇಬ್ರು, ಇವ್ರಿಗೆ ಇದಕ್ಕ ಇವ್ರು ಇಷ್ಟೊಂದು ನನ್ ಜನ ಅನ್ನೋದು ಅಂತ ನನಗೆ ಅಷ್ಟು ಖುಷಿ ಆಯ್ತು. ಆಮೇಲೆ ನಿಮ್ದೇ ಅಲ್ಲಿ ಫಸ್ಟ್ ಡೆಲಿವರಿ ಹಾಸ್ಪಿಟಲ್? ಬಿಡ್ಲಿಲ್ಲ ಜನರು. ಇಲ್ಲ ಅಮ್ಮ ಅವ್ರದೇ ಇಲ್ಲಿ ಫಸ್ಟ್ ಡೆಲಿವರಿ ಆಗ್ಬೇಕು ಅಂದ್ಬಿಟ್ಟು ಪಾಪ ಅಲ್ಲೇ ಡೆಲಿವರಿ ಮಾಡಿ ಯಾದಗಿರಿನಲ್ಲಿ. ಸೊ ಅಂಕುರ ಮೇಡಮ್ ಅವ್ರು ಹುಟ್ಟಿದ್ದು ಯಾದಗಿರಿನಲ್ಲಿ. ನೇಸರ ಹುಟ್ಟಿ ಇಬ್ರು ಹುಟ್ಟಿ 9 years ಮೇಲೆ ಅವಳು ಹುಟ್ಟಿದ್ದು. ಅವಳು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಹುಟ್ಟಿದ್ದು. ಅಂದ್ರೆ ಜನರಲಿ ಒಂದು ಪ್ರಶ್ನೆ, ಇವಾಗ ಹೆಣ್ಣು ಮಕ್ಕಳು ಅಂದ್ರೆ ಇವತ್ತು ಅದು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ, ಬಟ್ ಅವತ್ತಿನ ದಿನಗಳಲ್ಲಿ ಹೆಣ್ಮಕ್ಳು ಅಂದ್ರೆ ಒಂದು ಗಂಡು ಮಗು ಹುಟ್ಬಿಡ್ಬೇಕು ಅನ್ನೋ ಒಂದು ಕೆಲವು ಕುಟುಂಬ, ನಿಮ್ಮ ಕುಟುಂಬ ಅಂತ ಹೇಳ್ತಾರೆ, ಒಂದು ಜನರಲಿ ಲೋಕಾರೂಢಿಯಾಗಿ ಒಂದು ಮಾತುಗಳು ಕೇಳಿ ಬರ್ತಿತ್ತು. ಸಾಹೇಬ್ರಿಗೆ ಲಕ್ಷ್ಮಿ, ಮಹಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, 3 ಜನ ಲಕ್ಷ್ಮಿರು, ಜೊತೆಗೆ ನೀವು ಅಮ್ಮ, ಅವ್ರ ತಾಯಿ, ಎಲ್ಲರೂ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋದು ಸಾಹೇಬ್ರ ಜೀವನದಲ್ಲಿ ಪ್ರೂವ್ ಹಾಕೊಂಡ್ಬಂತು ಅಂಥದ್ದಿಲ್ಲ. ತಾಯಿಯಿಂದ ಹಿಡಿದು ನಿಮ್ಮಿಂದ ಹಿಡಿದು 3 ಮಕ್ಕಳವರೆಗೂ 3 ಹೆಣ್ಣು ಮಕ್ಕಳ ತಂದೆ ಅನ್ನೋದು ಸಾಹೇಬ್ರಿಗೆ ಎಷ್ಟು ಪ್ರೌಢತೆ ಇತ್ತು, ಎಷ್ಟು ಖುಷಿ ಇತ್ತಮ್ಮ. ಹೌದು, ನಿಜವಾಗ್ಲೂ ಅವ್ರಿಗೆ ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವ್ರು ಇಬ್ಬರ ಬಗ್ಗೆನೂ ಹೇಳಬೇಕು. ಆಲ್ರೆಡಿ 2 ಹೆಣ್ಮಕ್ಳು ಇದ್ದರು, ಅವರು ಒಬ್ಬ ಗಂಡು ಮಗ, ಇವರೊಬ್ಬರೇ ಹುಟ್ಟಿದ್ದಲ್ವ. ನಮ್ಮ ಅತ್ತೆಗೂ ತುಂಬ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಇತ್ತು. ಆ 2 ಹೆಣ್ಮಕ್ಳಾದಾಗ್ಲೂ ನಿಜವಾಗ್ಲೂ ಅವರು ಒಂದು ದಿನನೂ ಬೇಜಾರು ಮಾಡ್ಕೊಳ್ಳಿಲ್ಲ, ನನ್ನ ಮಗನಿಗೆ 2 ಹೆಣ್ಮಕ್ಳಾಯಿತು ಅಂತ. ಇವ್ರಿಗಂತೂ ತುಂಬಾ ಖುಷಿ ಬಿಡಿ. ಎಷ್ಟು ನನ್ನ ಹೆಣ್ಮಕ್ಳು ಅಂದರೆ ಅವ್ರಿಗೆ ಅದೆಲ್ಲ ಗಂಡು ಮಗು ಅದು ಇದು ಅದೆಲ್ಲ ಗೊತ್ತಿಲ್ಲ, ಮಕ್ಕಳು. ಮತ್ತು ಅದರಲ್ಲೂ ಹೆಣ್ಮಕ್ಳು ಅಂತ ಏನು ಅವ್ರಿಗೆಲ್ಲ ತುಂಬಾ ಖುಷಿ, ಇಬ್ರಿಗೂ ತುಂಬಾ ಖುಷಿ ಇತ್ತು. ಅದರಲ್ಲೂ 3ನೇ ಮಗಳು ಹುಟ್ಟಿದಾಗ ನೀವು ಹೇಳಂಗೆ ಸಹಜವಾಗಿ ಬೇಜಾರು ಆಗ್ಬೋದೇನೋ. ನಿಜವಾಗ್ಲೂ ಹೇಳ್ತೀನಿ, ಖಂಡಿತ ಇಬ್ಬರು ಬೇಜಾರು ಮಾಡ್ಕೊಳ್ಳಿ, ಸಂಭ್ರಮಿಸಿದ್ರು, ತುಂಬ ಖುಷಿ ಪಟ್ಟರು. ಸ್ವಲ್ಪ ಡಿಸಪಾಯಿಂಟು, ಸ್ವಲ್ಪ ಅಪ್ಸೆಟ್ ಆದವಳು ನಾನೇ ಅನಿಸುತ್ತೆ ಬಹುಶಃ. ಅವರಿಬ್ಬರು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ, ತುಂಬಾ ಖುಷಿಪಟ್ಟರು. ಮತ್ತು ಅವಳು ಇಲ್ಲೇ ಬ್ಯಾಂಗ್ಳೂರ್ನಲ್ಲಿ ಹುಟ್ಟಿದ್ದು. ಮಕ್ಕಳಿಗೆ ಯಾವತ್ತಾರು ಸಾಹೇಬರು ಸ್ಕೂಲ್ಗಳಲ್ಲಿ ಪಾಠ ಹೇಳ್ಕೊಡೋದು, ಬೈದಿರೋದು, ಈ ಥರದ್ದೇನೋ ನಡೆದಿದೆಯಾ? ಇಲ್ಲ, ಅವರು ಪಾಪ ಯಾವತ್ತೂ ಗದರಿಲ್ಲ, ಒಂದು ದಿನನೂ ಹೋಗಮ್ಮ ಬಾಮ್ಮ ಅಂತಾನೂ ಕರೆದಿಲ್ಲ. ಅವರು ಬಾರೋ ಹೋಗು ಅಂತಾನೆ ಕರೀತಾ ಇದ್ರು ಮಕ್ಕಳನ್ನ. ಎಷ್ಟು ಅವ್ರಿಗೆ ಹೆಣ್ಮಕ್ಳು ಅವ್ರ ಮಕ್ಕಳು ಮೇಲೆ ಎಷ್ಟು ಇದು ಅಂತಂದರೆ ಅಷ್ಟು ಪ್ರೀತಿ ಅವ್ರಿಗೆ. 3 ಜನ ಹೆಣ್ಮಕ್ಳು ಅಂದರೆ ಅವ್ರಿಗೆ ಅಷ್ಟು ಜೀವ ಅವ್ರಿಗೆ. ಆ 3 ಜನನೂ ಹೇಗೆ ಗೊತ್ತಾ, ನಾನು ಏನಾದರೂ ಏನ್ರಿ ಅಂತ ಹೇಳೋ ಹೋಗಿಲ್ಲ ಅವ್ರಿಗೆ. 3 ಜನನೂ ಬಂದ್ಬಿಡ್ತಾ ಇದ್ರು, ಅಮ್ಮ ನೀನೇನು ಪಪ್ಪಂಗೆ ಹೇಳ್ಬಾರ್ದು, ಪಪ್ಪ ಅಂತ ಕರೀತಾ ಇದ್ರು. ನಾನು ಏನು ಹೇಳೋಂಗಿಲ್ಲ ಅವ್ರ ಪಪ್ಪನಿಗೆ. 3 ಜನ ನನ್ಗೆ ಅಟ್ಯಾಕ್. ಚೆನ್ನಾಗಿದೆ. ಅಷ್ಟು ಅವ್ರ ಪಪ್ಪ ಅಂದರೆ ಅವ್ರ 3 ಜನ ಹೆಣ್ಮಕ್ಳಿಗೂ ಅಷ್ಟು ಜೀವ. ಅವ್ರ ಪಪ್ಪ ಅಂತ. ದೊಡ್ಡವರಿಬ್ರು ಸ್ವಲ್ಪ ಸೈಲೆಂಟಾಗಿ ಅವ್ರ ಪಪ್ಪ ಇದ್ದಿದ್ದು, 3ನೇವಳಿಗಂತೂ ತುಂಬ ಸಲಿಗೆ ಅವ್ರ ಪಪ್ಪ ಅಂತ ಅಂದರೆ. ಅಷ್ಟೇ, ಒಂಥರ ಚೆನ್ನಾಗಿದ್ರು ಅವರು. ಅಪ್ಪ ಮಕ್ಕಳ ಬಾಂಧವ್ಯ ಭಾಳನೇ ಫ್ರೆಂಡ್ಸ್ ಥರ ಇದ್ರು, ಚೆನ್ನಾಗಿದ್ರು. ಆದರೆ ಅವರು ಸ್ಕೂಲಲ್ಲಿ ಒಂದು ದಿನನೂ ಸ್ಕೂಲ್ ಸೀಟ್ ಕೇಳೋಕೆ ಹೋದವರಲ್ಲ, ಮತ್ತು ಒಂದು ಸ್ಕೂಲ್ ಫೀಸ್ ಕಟ್ಟೋಕೆ ಹೋದವರಲ್ಲ, ಒಂದು ಪೇರೆಂಟ್ಸ್ ಮೀಟಿಂಗ್ ಹೋದವರಲ್ಲ, ಮತ್ತು ಯಾವ ಟೀಚರ್ಸ್ನು ಮೀಟ್ ಮಾಡಿದವರಲ್ಲ, ಟ್ಯೂಷನ್ಗೆ ಕರ್ಕೊಂಡು ಹೋದವರಲ್ಲ, ಟ್ಯೂಷನ್ಗೆ ವ್ಯವಸ್ಥೆ ಮಾಡಿದವರಲ್ಲ. ಅದೆಲ್ಲ ವಾಣಿ ನೀನು ಅದೆಲ್ಲ ನೀನು ನೋಡ್ಕೊ ಅಂತ ಹೇಳಿದ್ರು. ಅದನ್ನೆಲ್ಲ ನಾನು ಮಾಡ್ತಾ ಇದ್ದೆ.
ಅದನ್ನೆಲ್ಲ ಇದು ಮಾಡ್ತಾಯಿದ್ದೆ. ಆಮೇಲೆ ಇವ್ರಿಗೆ ಅವರು ನಾನೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿದ್ದೀನಿ, ನೀನು ಯಾಕೆ ಇಷ್ಟೊಂದು ಅಷ್ಟು ಒಳ್ಳೆ ಕಾನ್ವೆಂಟಲ್ಲಿ ಓದಿಸ್ಬೇಕು, ಇಲ್ಲಿ ಓದಿಸ್ಬೇಕು ಅಂತ ಯಾಕೆ ಗಲಾಟೆ ಮಾಡ್ತೀಯಾ ಅಂತ ನಾನು ಕೇಳೋರು. ಆಯಿತು, ನಿಮ್ಮ ಟೈಮ್ ಏನೋ ಆಯಿತು, ಆದರೆ ಈಗಿನ ಮಕ್ಕಳು ಈಗಿನ ಇದೆಲ್ಲ ಆ ಥರ ಮಾಡೋದಿಲ್ಲ, ನಾವು ಒಳ್ಳೆ ಕಾನ್ವೆಂಟ್ ಒಳ್ಳೆ ಸ್ಕೂಲು ಅದೆಲ್ಲ ಸೇರಿಸ್ಬೇಕು ಅಂತ 3 ಜನನು NPS ಸ್ಕೂಲ್ನಲ್ಲಿ ಓದಿದ್ದವರು. ಆದರೆ ಅವ್ರಿಗೆ ಕನ್ನಡ ಫಸ್ಟ್ ಬರ್ತಾ ಇರಲಿಲ್ಲ, 3 ಜನ ಮಕ್ಳಿಗೂ ಕನ್ನಡ ಬರ್ತಾ ಇರಲಿಲ್ಲ. ಅದು 7th ಸ್ಟ್ಯಾಂಡರ್ಡ್ಗೆ ನಾವು ದಾವಣಗೆರೆಗೆ ಹೋದಾಗ ಇಬ್ಬರೂ ಕನ್ನಡ ಕಲ್ತಿದ್ದು, ದೊಡ್ಡವರಿಬ್ರು. ಇವರು ಏನಾದರೂ ಅಕಸ್ಮಾತ್ ಪಾಪ ನಮ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ಕೊಡು ಅಂತ ಒಂಚೂರು ಬುಕ್ಸ್ ಏನಾದ್ರು ತೊಗೊಂಡೋಗಿ ಕೊಟ್ಟರೆ, ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವರೇನೆ ಸ್ವಲ್ಪ ನೋಡೋಷ್ಟು ನೋಡ್ಬಿಟ್ಟು ಪಾಪ ಆಯಿತು ಪಾಪ ನಾವು ಇನ್ಮೇಲೆ ಓದ್ಕೋತೀವಿ ಅಂತ ತೊಗೊಂಡ್ಬಿಡೋರು. ಏಕೆಂದರೆ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹೇಳೋರು, ಅಷ್ಟು ಡೆಪ್ತ್ಗೆ ಹೋಗೋರು, ಅಷ್ಟು ಹೋಗೋರು. ಆ ಥರದ್ದೆಲ್ಲ ಇತ್ತು. ಅಮ್ಮ, ಒಬ್ಬ ಸರ್ಕಾರಿ ಅಧಿಕಾರಿ, ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿಯ ಮಡದಿಯಾಗಿ ತುಂಬ ಅಂದರೆ ನೀವು ಅಂದರೆ ನಿಮ್ಮ ಥರ ಸಾಕಷ್ಟು ಜನ ಯಾರೇ ಈ ಥರ IAS IPS ಆಫೀಸರು ಅಥವಾ ಈ ಥರ ಹೈಯರ್ ಗ್ರೇಡಲ್ಲಿ ಕೆಲಸ ಮಾಡೋ ಶ್ರೀಮತಿಗಳಿಗೆ ತುಂಬ ನೀವುಗಳು ಬಹಳ ತೂಕವಾಗಿ ಇರಬೇಕಾಗತ್ತೆ. ಯಾಕೆಂತಂದರೆ ನಿಮ್ಮ ಪ್ರತಿಯೊಂದು ನಡೆ ಅಥವಾ ನಿಮ್ಮ ಪ್ರತಿಯೊಂದು ನುಡಿ, ನೀವು ಇಡೋವಂಥ ಹೆಜ್ಜೆ ಅವರ ಕೆರಿಯರ್ ಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಅದು ಎಷ್ಟು ದೊಡ್ಡ ಜವಾಬ್ದಾರಿಮ್ಮ, ಇಂಥ ಒಬ್ಬ ದೊಡ್ಡ ಹುದ್ದೆಯಲ್ಲಿರೋ ವ್ಯಕ್ತಿಯ ಮಡದಿಯಾಗಿ ಆ ಒಂದು ಜವಾಬ್ದಾರಿ ನಿರ್ವಹಿಸೋದು ಎಷ್ಟು ಚಾಲೆಂಜ್ ಅನ್ಸುತ್ತೆ ನಿಮಗೆ? ಚಾಲೆಂಜ್. ನಾವು ಅವರು ಯಾವುದೋ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ನಾವು ಅಷ್ಟೊಂದು ಅವ್ರಿಗೆ. ಅದಕ್ಕೆ ಅವ್ರು ಅಷ್ಟು ಕೆಲಸದ ಕಡೆ ಫೋಕಸ್ ಮಾಡೋಕ್ಕಾಗ್ತಾ ಇದ್ದಿದ್ದು. ನಾನು ಅವ್ರನ್ನ ನೋಡಿ 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 ಅವ್ರಿಗೆ ಬೆಳಗ್ಗೆ ಎದ್ರೆ ಜನ, ರಾತ್ರಿ ಆದರೆ ಜನ, ಆಫೀಸಲ್ಲೂ ಜನ, ಮನೆಗೆ ಬಂದರೂ ಜನ. ನಾನು ಹೇಳಿದ್ನಲ್ಲ, ಯಾದಗಿರಿನಲ್ಲಿ ಬೆಳಗ್ಗೆ 7 ಗಂಟೆಗೇನೆ ತುಂಬ ಮಧ್ಯೆ ಸೆಂಟ್ರಲ್ಲಿ ಮನೆ, ದೊಡ್ಡ ಕಾಂಪೌಂಡು, ಸೆಂಟ್ರಲ್ ಮನೆ ಇತ್ತು, ಆ ಥರ ಮನೆ. ಬೆಳಗ್ಗೆ 7 ಗಂಟೆಗೆ ಬೇರೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡು ಬಂದು 7 ಗಂಟೆಗೆ ಕಾಯ್ತಾ ಇರೋರು ಇವ್ರಿಗೆ. ಅದು ಎಂಥ ಸಮಸ್ಯೆಗಳನ್ನ ತರ್ತಾ ಇದ್ರು, ಎಂತೆಂಥ ಸಮಸ್ಯೆಗಳು ತರ್ತಾರೆ ಅನ್ನೋದ್ರ ಜೊತೆಗೆ ಗಂಡ ಹೆಂಡತಿ ಜಗಳನ್ನೆಲ್ಲ ಇವ್ರ ಹತ್ರ ಬಗೆಹರಿಸ್ಕೊಳಕ್ ಬರ್ತಾರೆ, ಪರ್ಸನಲ್ಗಳೆಲ್ಲನು. ಅದೇ ಅವ್ರ ಮನೇಲಿ ಯಾರೋ ಹಿರಿಯರೇ ಮಾಡ್ಬೋದು ಅದನ್ನೆಲ್ಲ. ಆದರೆ ಇವ್ರ ಹತ್ರ ಅಂದರೆ ಅವ್ರಿಗೆ ಯಾರೋ ಯಾದಗಿರಿನಲ್ಲಿಗೆ ಒಬ್ಬ IAS ಆಫೀಸರ್ ಬಂದಿದ್ದಾರೆ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ, ಎಲ್ಲ ಕೆಲಸನೂ ಮಾಡ್ಕೊಡ್ತಾರೆ ಅನ್ನೋದು ಅಲ್ಲಿ ಜನಕ್ಕೆ ಅಷ್ಟು ಮುಗ್ಧ ಜನರು, ಅಲ್ಲಿ ಅಷ್ಟು ನಂಬಿಕೆ ಅವ್ರಿಗೆ. ನಾನು ಬೆಳಗ್ಗೆ ಎದ್ದು ಬಾಕಲ್ ತೆಗೆದು ನೋಡಿದ್ರೆ ಕಾಂಪೌಂಡ್ ಫುಲ್ ಜನ. ನಾನು ಅವ್ರಿಗೇನು ಹೇಳೋಕ್ಕಾಗ್ತಾ ಇರಲಿಲ್ಲ ಪಾಪ. ಆ ಜನಗಳನ್ನ ನೋಡುವಾಗ ನನಗೂ ಒಂಥರ ಅನಿಸ್ತಾ ಇತ್ತು, ಆಯ್ತಪ್ಪ ಕೂತ್ಕೊಳ್ಳಿ ಬರ್ತಾರೆ ಸಾಹೇಬರು ಅಂತ ಹೇಳಿಬಿಟ್ಟು. ಆಮೇಲೆ ಇವ್ರಿಗೆ ಅದಕ್ಕೆ ಖುಷಿ ಇವ್ರಿಗೆ. ಅದು ಅವ್ರನ್ನ ನೋಡ್ಬಿಟ್ರೆ ಸಾಕು, ಏನೋ ಇವ್ರಿಗೆ ಮಹಾದಾನಂದ. ಅಲ್ಲೇ ಹೋಗಿ ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದು, ಅಲ್ಲೇನೆ ಅವ್ರ ಗಂಡ ಹೆಂಡತಿ ಜಗಳ ಇದ್ರೆ ಅಲ್ಲೇ ಇದು ಮಾಡೋದು. ಅವ್ರಿಗೆ ಒಂದು ಹಾಕ್ತಾ ಇರಲಿಲ್ಲ ಇವ್ರಿಗೆ, ಸಾಹೇಬ್ರಿಗೆ. ಯಾರಾದರೂ ಅಳೋದು ಕಂಡ್ರೆ ಇವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ನಿನ್ಗೇನಾದರೂ ಕೆಲಸ ಆಗಬೇಕಿದೆಯಾ, ನೇರವಾಗಿ ಕೇಳು, ನನಗಿಂಥ ಸಮಸ್ಯೆ ಇದೆ, ನನಗೆ ಮಾಡಿಕೊಡಿ ಸಾಹೇಬ್ರೆ ಅಂತ ಕೇಳು, ಮಾಡ್ಕೊಡ್ತೀನಿ. ಅಳೋದು, ಅವ್ರಿಗೆ ಕಾಲಿಗೆ ಬೀಳೋದು, ಹೊತ್ಕೊಂಡು ಇದೆಲ್ಲ ಹೇಳೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಅಲ್ಲೇ ಸಾಲ್ವ್ ಮಾಡಿ ಅವ್ರದ್ದೆಲ್ಲ ಗಂಡ ಹೆಂಡ್ತಿದ್ದಿದ್ರೆ ಕೇಳೋರು. ಅವಳು ಹೆಂಡ್ತಿ ಹತ್ಕೊಂಡು ಏನಾರು ಹೇಳಿದ್ರೆ ಕೇಳೋರು, ನೀನೇನು ಮಾಡಿದೆ, ನನಗೆ ಹೊಡಿತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ನಿನ್ಗೆ ಹೊಡೆಯೋಷ್ಟು ನೀನೇನು ಮಾಡ್ತಿದ್ದೆ, ನೀನು ಹೊಡ್ಸ್ಕೋತೀಯ ಅಂತಂದರೆ ನೀನೇನೋ ಮಾಡಿರಬೇಕು ಅಂತ ಇವ್ರ ಪ್ರಶ್ನೆ. ಪಾಪ ಅವಳು ಹತ್ಕೊಂಡು ಏನೋ ಹೇಳೋರು, ಅದು ಅಲ್ಲೇ ಪಾಪ ಅವರುಗಳು ಇವ್ರು ಹೇಳಿದ ತಕ್ಷಣ ಪಾಪ ಎಲ್ಲ ಕೇಳಿಸ್ಕೊಂಡು ಎಲ್ಲ ಹೋಗೋರು, ಎಲ್ಲ ಆನ್ ಸ್ಪಾಟ್ ಅಲ್ಲೇ. ಅವರು ಏನಂದರೆ ಆ ಕ್ಷಣನೇ ಎಲ್ಲ ಕೆಲಸಗಳಾಗೋಗ್ಬೇಕು, ಅಲ್ಲೇ ಇತ್ಯರ್ಥ ಎಲ್ಲ, ಅಲ್ಲೇ ಇತ್ಯರ್ಥ ಆಗೋಗ್ಬೇಕು. ಅದೊಂದು ಇದು ಇತ್ತು ಅವ್ರಿಗೆ. ಸಾಹೇಬ್ರ ಈ ಬಿಸಿ ಒಡನಾಟದಲ್ಲಿ ಮಕ್ಕಳೆಷ್ಟು ಮಿಸ್ ಮಾಡ್ಕೊಳ್ಳೋರು ಅವ್ರ ಅಪ್ಪನ್ನ? ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದೇನಕ್ಕೆ ಬಾನಲ್ಲೆ ಮಧುಚಂದ್ರಕ್ಕೆ? ಮೊಟ್ಟ ಮೊದಲನೇದಾಗಿ ನಮಗೆ ಶಿವರಾಮ್ ಸಾಹೇಬರು ಬೆಳ್ಳಿತೆರೆಯಲ್ಲಿ ಪರಿಚಯ ಆದಂಥದ್ದು. ಏನು ನನಗೇನು ಆ ಥರ ಇವರು ಫಿಲ್ಮಲ್ಲಿ ಮಾಡಬೇಕು ಅನ್ನೋದು ಅದರೆಲ್ಲ ನನಗೆ ಬರಲಿಲ್ಲ. ಅವ್ರಿಗೆ ಆಸೆ ಇದೆ,
ಅವ್ರಿಗೆ IAS ಅಧಿಕಾರಿ ಆಗಬೇಕು ಅನ್ನೋ ಆಸೆ ಹೇಗಿತ್ತು, ಸಿನಿಮಾ ನಟನಾಗಬೇಕು ಅನ್ನೋ ಆಸೆನೂ ಇದೆ. ನಮ್ಮ ಅತ್ತೆಗೊಂದು ಸ್ವಲ್ಪ ಇರ್ಸ್ಮುರ್ಸ್ ಆಯಿತು, ಅವ್ರಿಗೊಂಚೂರು ನಿಜ ಹೇಳ್ತಾ ಇದ್ದೀನಿ.